ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಭಟ್ಕಳ ತಾಲೂಕಿನ ಎಲ್ಲ ವರದಿಗಾರ ಮಿತ್ರರೇ, ನಾವು ಬಹಳ ಸಮಯದ ನಂತರ ನಾಗರಿಕೇತರ ರಕ್ಷಣಾ ವೇದಿಕೆಯ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಅದು ಈ 2023 ಸೆಪ್ಟೆಂಬರ್ನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಪತ್ರಿಕಾಗೋಷ್ಠಿ ಆದ ನಂತರ ಸಮರೋಪಾದಿಯಲ್ಲಿ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ನಮ್ಮ ಪತ್ರಿಕಾಗೋಷ್ಠಿಗೆ ಸ್ಪಂದಿಸಿ ಕ್ರಮವನ್ನು ತೆಗೆದುಕೊಂಡಿದ್ರು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆ ಸಂದರ್ಭದಲ್ಲಿ ಅಧಿವೇಶನದಲ್ಲಿದ್ದರು. ತಕ್ಷಣ ಆ ಪತ್ರಿಕಾಗೋಷ್ಠಿಗೆ ಸ್ಪಂದಿಸಿ ಅವರು ಭಟ್ಕಳಕ್ಕೆ ಬಂದು ಇಲ್ಲಿ ರಾಷ್ಟ್ರೀಯ IRB ಅಂತ ಒಂದು ಬೃಹತ್ ಕಂಪನಿ ಇವತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾದಂಥ ಮೀನುಗಾರಿಕಾ ಸಚಿವರ ಮಾತನ್ನೇ ಅವರು ಕಡೆಗಣಿಸಿ ಇವತ್ತಿನವರೆಗೂ ಸಹಿತ ಸರಿಯಾಗಿ 1 ವರ್ಷ ಆಯಿತು. ಇವತ್ತಿನವರೆಗೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಕಲ್ಲು ಕೂಡ ಅವರು ಅಲ್ಲಾಡಿಸಲಿಲ್ಲ. ಇದು ನಮಗೆ ದೊಡ್ಡ ವಿಪರ್ಯಾಸ. ಇವತ್ತು ರಾಜ್ಯ ಸರ್ಕಾರದ ಮಾತನ್ನೇ ಇವತ್ತು IRB ಕಂಪನಿ ಕೇಳ್ತಾ ಇಲ್ಲ ಅಂದರೆ ಇದಕ್ಕಿಂತ ದುರಾದೃಷ್ಟ ಇನ್ನೊಂದಿಲ್ಲ. ಸಾಮಾನ್ಯವಾಗಿ ಒಂದು ಗುತ್ತಿಗೆದಾರ ಕಂಪನಿ ಅಂತಂದ್ರೆ ನಾವೆಲ್ಲರೂ, ನಾನು ಒಬ್ಬ ಗುತ್ತಿಗೆದಾರನೇ, ಸರ್ಕಾರದ ಕಾಮಗಾರಿಗಳನ್ನ ಮಾಡಬೇಕಾದ್ರೆ ನಿಗದಿತವಾದಂಥ ವೇಳೆಯನ್ನು ಕೊಟ್ಟಿರ್ತಾರೆ, ಸಮಯವನ್ನು ನಿಗದಿಪಡಿಸಿರ್ತಾರೆ. ಆ ನಿಗದಿತ ಸಮಯದೊಳಗೆ ಆಗಲಿಲ್ಲ ಅಂದರೆ ಸಕಾರಣವಾಗಿ ಆ ಕಾಮಗಾರಿಗೆ ಸ್ವಲ್ಪ ಟೈಮ್ ನಾವು ಎಕ್ಸ್ಟೆನ್ಷನ್ ತಗೊಳ್ಬೋದು. ಅದಕ್ಕೂ ಹೆಚ್ಚಿಗೆ ತಗೊಂಡಾಗ ಏನಾಗ್ತದೆ ಕೇಳಿದ್ರೆ ಸರ್ಕಾರ ಆ ಗುತ್ತಿಗೆದಾರರ ಮೇಲೆ ವಿಳಂಬವನ್ನು ಮಾಡುವುದರ ಮೂಲಕವಾಗಿ ಇನ್ನಷ್ಟು ಹಣವನ್ನ, ಸರ್ಕಾರದ ಹಣವನ್ನ ಲೂಟಿ ಮಾಡುವಂತ ಒಂದು ವಿಚಾರದಲ್ಲಿ ಈ ಕಂಪನಿ ಹೊರಟಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಇವತ್ತು ನಮ್ಮ ಸಿರೂರು ಟೋಲ್ನಿಂದ ಕಾರವಾರದವರೆಗೆ, ಸದಾಶಿವಗಡದವರೆಗೆ ಸಾಧಾರಣ 150 ಕಿಲೋಮೀಟರ್ ಈ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಸಂಪೂರ್ಣವಾದಂಥ ಕಾಮಗಾರಿ ಆದಂಥ ಒಂದೇ ಒಂದು ಉದಾಹರಣೆಗಳು ಕೂಡ ಇಲ್ಲ. ಹಾಗಾಗಿ ಇವತ್ತು ಇದು ನಮಗೆ ಬಹಳ ಖೇದಕರವಾದಂಥ ವಿಚಾರ. ಈ ಹಿಂದಿನ ಬಾರಿ ಜಿಲ್ಲಾಧಿಕಾರಿಗಳಾದಂಥ ಪ್ರಭುಲಿಂಗ ಕವಳಿಕಟ್ಟಿ ಅವರು ಇರಬೇಕಾದ್ರೆ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದಾಗ ತಕ್ಷಣ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಅದರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಒಂದು ತಂಡವನ್ನು ರಚಿಸಿದರು. ಆವತ್ತು ಜಿಲ್ಲಾ DUDCಯಿಂದ ಒಂದು ತಂಡವನ್ನು ಪಿ ಡಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದರು. ಅದರಲ್ಲಿ ಎಕ್ಸ್ಪರ್ಟ್ಗಳು ಕೂಡ ಇದ್ದರು. ಅವರು ಭಟ್ಕಳಕ್ಕೆ ಬಂದು ಒಂದು ದಿನ ಇಡೀ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆಗಿದ್ದು ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿದೆ, ಯಾವ ರೀತಿ ಅವ್ರದ್ದು ಕಾಮಗಾರಿ ಕಳಪೆ ಆಗಿದೆ ಅನ್ನುವಂಥದ್ದು ಕೂಡ ನಾವು ಅವರಿಗೆ ಸಾಕ್ಷಿ ಸಮೇತವಾಗಿ ನಾವು ತೋರಿಸಿದ್ವಿ. ಎಲ್ಲೆಲ್ಲಿ ಅವರ ಅವೈಜ್ಞಾನಿಕ ಕಾಮಗಾರಿಗಳು ನಡೆದಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಸಾಕ್ಷಿ ಸಮೇತವಾಗಿ ತೋರಿಸಿದ್ವಿ. ಅದರ ಬಗ್ಗೆ ನಮ್ಗೆಲ್ರಿಗೂ ಭರವಸೆ ಇತ್ತು, ಇಡೀ ಭಟ್ಕಳದ ಜನರಿಗೆ ಭರವಸೆ ಇತ್ತು. ಇವರು ಬಂದು ಹೋದ ನಂತರ ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತದೆ, ಮತ್ತೆ ಜೊತೆಗೆ ಇಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನುವಂಥದ್ದು ನಾವು ಬಹಳ ಭರವಸೆನ ಇಟ್ಟಿದ್ವಿ. ಆದರೆ ದುರಾದೃಷ್ಟ ಏನು ಕೇಳಿದ್ರೆ, ಅವರು ಬಂದು ಹೋದ ಒಂದು ವಾರದೊಳಗೆ ಜಿಲ್ಲಾಧಿಕಾರಿಗಳೇ ವರ್ಗಾವಣೆ ಆಗಿ ಹೋದ್ರು. ಹಾಗಾಗಿ ಅದರ ಮೇಲೆ ಆ ವರದಿಯು ಕೂಡ ಅದು ನೆನಗುದಿಗೆ ಬಿದ್ದೋಯ್ತು. ಅದರ ನಂತರ ಬಂದಂಥ ಜಿಲ್ಲಾಧಿಕಾರಿಗಳು ಈ ಇಡೀ ವ್ಯವಸ್ಥೆ, IRB ಈ ವ್ಯವಸ್ಥೆ ಏನಿದೆ ಇದು ನಮ್ಮ ಹಿಡಿತದಲ್ಲಿಲ್ಲ, ಇದು ನಮ್ಮ ಅಂಕಿಯಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮೂಲಕವಾಗಿ ಈ ವ್ಯವಸ್ಥೆಗೆ ತಣ್ಣೀರು ಎರಚುವಂಥ ಒಂದು ಕಾರ್ಯ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸಹಿತ ಅದೇ ರೀತಿ ನಡ್ಕೊಂಡು ಬಂದಿದೆ. ಇತ್ತೀಚೆಗೆ ಅಂಕೋಲಾದ ಸಿರೂರು ಗುಡ್ಡ ಅವೈಜ್ಞಾನಿಕವಾಗಿ ಕತ್ತರಿಸಿದಂಥ ಗುಡ್ಡದಿಂದಾಗಿ ಸುಮಾರು 8 ಜನ ಇವತ್ತು ಸಿರೂರಿನ ನದಿ ಪಾಲಾಗಿ ಮುಳುಗಿ ಸತ್ತಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಿಯ ಕಳೆದು ಹೋದಂತ ಶವ ಇವತ್ತು ಸಹಿತ ಸಿಗದೆ ಇವತ್ತಿನವರೆಗೂ ಸಹಿತ ಇವತ್ತು ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಅಷ್ಟೇ ಸುದ್ದಿ ಬಂದಿದೆ, ಇವತ್ತು ಏನು 1-2 ಬಾಡಿಗಳು ಸಿಕ್ಕಿದೆ ಅನ್ನುವಂಥ ಒಂದು ಸುದ್ದಿ ಕೂಡ ಇದೆ. ಹೀಗಿರ್ಬೇಕಾದ್ರೆ ಇವತ್ತು ಆ ಘಟನೆ ನಡೆದ ಮೇಲೆ ಈ ಹೆದ್ದಾರಿಯಲ್ಲಿ ನಾವು ಇಲ್ಲಿಂದ ನಾವು ಕಾರವಾರಿಗೆ ಅಥವಾ ಗೋವಾಗೆ ಹೋಗ್ಬೇಕು ಅಥವಾ ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕು ಅಂತಂದ್ರೂ ಸಹಿತ ಭಯ ಆಗ್ತದೆ. ನಮ್ಮ ಮನೆಯಿಂದ ನಾವು ಕಾರವಾರ ಹೋಗ್ತೀವಿ ಅಂತಂದ್ರೆ ಸಾಕು, ಬೇಡ ನೀವು ಒಬ್ಬರೇ ಹೋಗೋದು ಬೇಡ ನೀವು ಅಂತಾರೆ. ಯಾಕೆ ಕೇಳಿದ್ರೆ ಮೊನ್ನೆ ಅಷ್ಟೇ ಗುಡ್ಡ ಕುಸಿದು ಬಿದ್ದಿದೆ, ಇಲ್ಲಿಂದ ಅಲ್ಲಿಗೂ ಸಿಗೋದು ಪೂರ್ತಿ ಗುಡ್ಡನೇ, ಮತ್ತೆಲ್ಲಾದ್ರೂ ಗುಡ್ಡ ಕುಸಿದು ಬಿಡ್ಬೋದು ಅನ್ನೋಂಥ ಭಯ ಮನೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ಇದೆ. ಇವತ್ತು ಎಲ್ಲೂ ಕೂಡ ಯಾವ ಗುಡ್ಡದ ಅವರು ಏನು ಹೆದ್ದಾರಿ ಅಂಚಿನಲ್ಲಿ ಈಗ ಉದಾಹರಣೆಗೆ ಅಂದ್ರೆ ಗುಣವಂತಿ, ನಮ್ಮ ಭಟ್ಕಳದ ಸಮೀಪವೇ ಸಿಗುವಂಥದ್ದು ಗುಣವಂತಿ ಇರ್ಬೋದು, ಈ ಕಡೆ ಭಟ್ಕಳದಲ್ಲಿ ಒತ್ತಿನೆಣೆ ಗುಡ್ಡ ಇರ್ಬೋದು, ಅಥವಾ ಅದಕ್ಕೂ ಮುಂದೆ ಕರ್ನಲ್ ಹಿಲ್ ಇರ್ಬೋದು, ಹೊನ್ನಾವರದಲ್ಲಿ ಕರ್ನಲ್ ಹಿಲ್ ಇರ್ಬೋದು. ಪ್ರತಿಯೊಂದು ಗುಡ್ಡವೂ ಕೂಡ ಎಲ್ಲ ಕಡೆಗೂ ಸಹಿತ ಅವ್ರದ್ದು ಅವೈಜ್ಞಾನಿಕವಾದಂಥ ಕಾಮಗಾರಿಯಿಂದಾಗಿ ಎಷ್ಟು ಹೊತ್ತಿಗೆ ಅದು ಉದುರು ಕೆಳಗೆ ಬೀಳ್ತದೆ ಅನ್ನುವಂಥ ಸ್ಥಿತಿಯಲ್ಲಿದೆ. ಹಾಗಾಗಿ ಜನ ಇವತ್ತು ಭಯದಲ್ಲಿ, ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಹೆದ್ದಾರಿಯಲ್ಲಿ ತಿರುಗುವಂಥ ಪರಿಸ್ಥಿತಿ ಇದೆ.
ಹೀಗಿದ್ದಾಗೂ ಸಹಿತ IRB ಇಲಾಖೆ ಈ ಕಾಮಗಾರಿಗೂ ಮತ್ತು ಇಲ್ಲಿ ಜನರ ಪ್ರಾಣಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇರುವಂಥದ್ದು ತೀವ್ರ ಖಂಡನೀಯವಾದಂಥ ವಿಚಾರ. ಈ ಕುರಿತು ಇತ್ತೀಚೆಗೆ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯು ಕೂಡ ಹೋರಾಟ ನಡೆಸಿ ಶಿರೂರು ಗುಡ್ಡದ ಅಡಿಯಲ್ಲಿ ಸಿಲುಕಿದಂಥ ವ್ಯಕ್ತಿಗಳ ಪರವಾಗಿ ಹೋರಾಟ ನಡೆಸಿ ಇತ್ತೀಚೆಗೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನು ಹೊಡೆದ್ರು. ಅದಕ್ಕೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ಮೊನ್ನೆ ಹೊನ್ನಾವರದಲ್ಲಿ ಶಾಂತಿಯುತವಾಗಿ ಮಾಡಿದಾಗೂ ಕೂಡ ಆ ಶಾಂತಿಯುತವಾಗಿ ಮಾಡಿದಂಥ ಪ್ರತಿಭಟನಾಕಾರರ ಮೇಲೂ ಕೂಡ ಈ ಪೊಲೀಸ್ ಇಲಾಖೆ ಪ್ರಕರಣವನ್ನು ದಾಖಲಿಸಿದೆ. ಅದರಲ್ಲಿ ಜನಪರ ವೇದಿಕೆಯ ಡಾಕ್ಟರ್ ನಾಗೇಶ್ ನಾಯ್ಕರು ಇರ್ಬೋದು, ಅಥವಾ GN ಗೌಡ್ರು ಇರ್ಬೋದು, ಅಥವಾ ಸಚಿನ್ ನಾಯ್ಕರು ಇರ್ಬೋದು, ಹೀಗೆ 8 ಜನರ ಮೇಲೆ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರನ್ನು ಒಳಗೊಂಡಂತೆ 8 ಜನರ ಮೇಲೂ ಕೂಡ ಅನಾವಶ್ಯಕವಾಗಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಯಾವುದೇ ರೀತಿಯಿಂದ ಕಾನೂನು ಭಂಗವನ್ನು ಮಾಡದೇ ಇದ್ದಾಗಲೂ ಕೂಡ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿ ಸರ್ಕಾರದ ಜೊತೆಗಿರ್ಬೋದು ಅನ್ನುವಂಥದ್ದನ್ನ ಇದು ನಮಗೆ ತೋರಿಸ್ತಾ ಇದೆ. ಹಾಗಾಗಿ ಇವತ್ತು ನಾವು ಈ ಕುರಿತು ನಾವು ಪತ್ರಿಕಾಗೋಷ್ಠಿ ಮೂಲಕವಾಗಿ ಹೇಳುವುದೇನು ಅಂತಂದ್ರೆ, ಇವರು IRB ನಿರ್ಮಿಸಿದಂಥ ಈ ಹೆದ್ದಾರಿಯಲ್ಲಿ ಟೋಲನ್ನು ವಸೂಲಿ ಮಾಡೋದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ನಾಗರಿಕ ಹಿತರಕ್ಷಣಾ ವೇದಿಕೆಯ ಮೂಲಕವಾಗಿ ನಾವು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಇವರ ಕಾಮಗಾರಿ ಪೂರ್ಣ ಮುಗಿಯುವವರೆಗೂ ಯಾವುದೇ ಕಾರಣಕ್ಕೂ ಕೂಡ ಟೋಲ್ ಅನ್ನು ವಸೂಲಿ ಮಾಡಬಾರ್ದು ಅನ್ನುವಂಥದ್ದು ಸಹಿತ ಹೊಂಡ ಮುಚ್ಚದಂಥದ್ದಿಲ್ಲ. ಅಥವಾ ನೀವು ಅಂಡರ್ ಪಾಸ್ ಹೇಗೆ ಮಾಡ್ತೀರಿ ಅಂತ ಹೇಳಿ ನೀವು ಇವತ್ತಿನವರೆಗೂ ಸಹಿತ ಸಾರ್ವಜನಿಕರು ಕೇಳಿದಾಗಲೂ ಸಹಿತ ಅದನ್ನ ಇದೇ ರೀತಿ ಮಾಡ್ತೀವಿ ಅಂತ ಹೇಳಲಿಕ್ಕವರೆಗೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅವರಿಗೆ ವೈಜ್ಞಾನಿಕವಾಗಿ ಅಲ್ಲಿ ಅಂಡರ್ ಪಾಸ್ ನ ಮಾಡ್ಲಿಕ್ಕೆ ಸಾಧ್ಯನೋ ಇಲ್ವೋ ಅನ್ನುವಂಥದ್ದು ಇವತ್ತಿನವರೆಗೂ ಅವರಿಗೆ ಜಡ್ಜ್ಮೆಂಟ್ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕೆ ಕೇಳಿದ್ರೆ ನದಿಯ ಪಕ್ಕದಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಹೋದ್ರೆ ನದಿಯ ನೀರು ಅಂಡರ್ ಪಾಸ್ ನಲ್ಲಿ ತುಂಬುತ್ತದೆ ಅನ್ನುವಂಥದ್ದು ಅವ್ರಿಗೂ ಗೊತ್ತು. ಜನರ ಕಣ್ಣೋರಿಸುವ ತಂತ್ರವಾಗಿ ಅಲ್ಲಿ ಅವರ ಪ್ರತಿಭಟನೆಯನ್ನ ಹತ್ತಿಕ್ಕುವ ದೃಷ್ಟಿಯಲ್ಲಿ ಸುಮ್ಮನೆ ಜನರ ಕಣ್ಣು ಒರೆಸ್ಲಿಕ್ಕಾಗಿ ಅಲ್ಲಿ ನಾವು ಅಂಡರ್ ಪಾಸ್ ಮಾಡ್ತೀವಿ ಅಂತ ಹೇಳಿ ಡ್ರಾಮಾ ಮಾಡಿ ಸುಮಾರು 2 ವರ್ಷಗಳಿಂದ ಅಲ್ಲಿ ಹೊಂಡನ ತೋಡಿ ಹಾಗೇ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಿ ಬ್ರಿಡ್ಜ್ ಕಂಪ್ಲೀಟ್ ಆದ್ರೂ ಕೂಡ ಇವತ್ತಿಗೂ ಕೂಡ ಅಲ್ಲಿ ರಸ್ತೆಯನ್ನ ಚತುಷ್ಪಥವಾಗಿ ಬದಲಾವಣೆ ಮಾಡಿ ಅದನ್ನ ಸಂಪರ್ಕಿಸಲು ಕೂಡ ಈ IRB ಕಂಪನಿಯವರು ಮುಂದಾಗಲಿಲ್ಲ. ಅದು ಹೋಗುವಂತ ಭಟ್ಕಳ, ಹೊನ್ನಾವರ, ಕುಮಟಾ ಮತ್ತು ಅಂಕೋಲಾ ಭಾಗದ ಹೆದ್ದಾರಿ ಹೋರಾಟದ ಪ್ರಮುಖರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಡೀ ಜಿಲ್ಲೆಯನ್ನ ಹೆದ್ದಾರಿಯನ್ನು ತಡಿತೀವಿ ಅಂತ ಹೇಳುವ ಮಾತನ್ನು ಕೂಡ ಅವ್ರು ಈಗಾಗಲೇ ಹೇಳಿದ್ದಾರೆ. ಇನ್ನು ಅತಿ ಶೀಘ್ರವಾಗಿ ಅಂದ್ರೆ ಇನ್ನೊಂದು ವಾರ ಅಥವಾ 2 ವಾರದೊಳಗೆ ನಾವು ಎಲ್ಲಾ ತಾಲೂಕಿನ ಪ್ರಮುಖರನ್ನ, ನಾವು ಹೆದ್ದಾರಿ ಹೋರಾಟದ ಪ್ರಮುಖರನ್ನ ಭೇಟಿಯಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಒಂದು ದಿವಸವನ್ನು ನಿಗದಿಪಡಿಸ್ತೇವೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಾವು ಹೆದ್ದಾರಿಯನ್ನು ಬಂದ್ ಮಾಡುವಂತ ಕೆಲಸಕ್ಕೆ ನಾವು ಇಳಿಬೇಕಾಗ್ತದೆ. ಹೆದ್ದಾರಿ ಪ್ರಕರಣದಿಂದಾಗಿ ಇವತ್ತು ಶಿರೂರು ಗುಡ್ಡದ ಪ್ರಕರಣದಿಂದಾಗಿ ಅಷ್ಟು ಪ್ರಾಣಗಳು ಹೋಗಿದೆ. ಅಷ್ಟೇ ಅಲ್ಲ, ಭಟ್ಕಳದಲ್ಲಿ ಅಪೂರ್ಣ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇದೇ ಮೂಡಭಟ್ಕಳ ಬೈಪಾಸ್ನ ಬಳಿ ಸುಮಾರು 2-3 ತಿಂಗಳೊಳಗೆ 3 ಜನ ಮೃತಪಟ್ಟಿದ್ದಾರೆ. ಚತುಷ್ಪಥ ಹೆದ್ದಾರಿಯಲ್ಲಿ ಬರುವಂತ ಹೆದ್ದಾರಿ ತಕ್ಷಣಕ್ಕೆ ಮೂಡಭಟ್ಕಳ ಬೈಪಾಸ್ ಹತ್ರ ಬಂದ ತಕ್ಷಣ ಅಲ್ಲಿರುವ ಬ್ರಿಡ್ಜಿಗೆ ಎಂಟ್ರಿ ಆಗ್ತಾನೆ ದ್ವಿಪಥವಾಗಿ ಬದಲಾವಣೆ ಆಗ್ತದೆ. ಯಾವುದೇ ರೀತಿಯಿಂದ ಫಲಕಗಳಾಗ್ಲಿ ಅಥವಾ ಮುನ್ನೆಚ್ಚರಿಕೆ ಕ್ರಮವಾಗ್ಲಿ ಯಾವುದೇ ಇಲ್ಲದೆ ಇರುವುದರಿಂದ ಬರುವಂತ ವಾಹನ ಸವಾರರಿಗೆ ಸಾಕಷ್ಟು ಕನ್ಫ್ಯೂಸ್ ಆಗ್ತಾ ಇದೆ. ಬಂದವರು ಮುಖಾಮುಖಿಯಾಗಿ ಡಿಕ್ಕಿ ಹೊಡ್ಕೊಂಡು ಸಾಯುವಂತ ಪರಿಸ್ಥಿತಿ ಇದೆ. ಜೊತೆಗೆ ಎಷ್ಟೋ ಜನ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ, ತಮ್ಮ ಜೀವನ ಉಳಿಸ್ಕೊಂಡಿದ್ದಾರೆ. ಮಳೆಯಲ್ಲಿ ಇಡೀ ರಂಗೇಕಟ್ಟೆ ಪ್ರದೇಶ ಪೂರ್ತಿ ಮುಳುಗಡೆಯಾಗಿದೆ. ಎಷ್ಟೋ ಅಂಗಡಿಗಳಿಗೆ ನೀರು ನುಗ್ಗಿದೆ. ಈ ಹಾನಿಯನ್ನು ಭರಿಸುವವರು ಯಾರು? ಜೊತೆಗೆ ಇಲ್ಲಿರುವಂತಹ ಬೀದಿ ದೀಪಗಳನ್ನು ಕೂಡ ಅವರು ತೆರವುಗೊಳಿಸುವುದರಿಂದ ರಾತ್ರಿ ಈ ಹೈವೇಯಲ್ಲಿ ಎಲ್ಲೂ ಕೂಡ ಭಟ್ಕಳದ ಸಂಶುದ್ದೀನ್ ಸರ್ಕಲ್ ನಲ್ಲಿಂದ ಇರ್ಬೋದು ಅಥವಾ ವೆಂಕಟಾಪುರ ತುದಿಯಿಂದ ಮೂಡಭಟ್ಕಳ ಬೈಪಾಸ್ನವರೆಗೂ ಎಲ್ಲೂ ಕೂಡ ಬೀದಿ ದೀಪ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಇದೆ, ಆದರೆ ಅದರ ಪಕ್ಕದಲ್ಲಿ ಎಲ್ಲೂ ಸಹಿತ ಬೀದಿ ದೀಪಗಳು ಕೂಡ ಇಲ್ಲ. ಇಷ್ಟೇ ಅಲ್ಲ, ಇವತ್ತಿಗೂ ಕೂಡ ಭಟ್ಕಳದಲ್ಲಿ ಫ್ಲೈಓವರ್ ಆಗ್ತದೋ, ಓವರ್ ಬ್ರಿಡ್ಜ್ ಆಗ್ತದೋ, ಲೆವೆಲ್ ಕ್ರಾಸಿಂಗ್ ಅನ್ನುವಂಥದ್ದು ಕೂಡ ಇವತ್ತಿಗೂ ಸಹಿತ ನಿರ್ಣಯಕ್ಕೆ ಬರ್ಲಿಕ್ಕೆ ಆಗಲಿಲ್ಲ IRB ಕಂಪನಿಗೆ. ಸಾಕಷ್ಟು ಬಾರಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ರಾಜೇಶ್ ನಾಯ್ಕರಾಗ್ಲಿ ಅಥವಾ ನಾಗರಿಕ ಹಿತರಕ್ಷಣಾ ವೇದಿಕೆಯವರಾಗ್ಲಿ ಅಥವಾ ತಂಜೀಮ್ನವರಾಗ್ಲಿ ಎಲ್ಲರೂ ಕೂಡ ಈ ಕುರಿತು ನಾವು ಪ್ರಶ್ನೆಯನ್ನು ಮುಂದಿಟ್ಟಾಗೂ ಕೂಡ ಇವತ್ತಿನವರೆಗೂ ಸಹಿತ IRBಗೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ರಸ್ತೆಯ ಎರಡೂ ಬದಿಯಲ್ಲೂ ಎಲ್ಲೂ ಕೂಡ ಹೈವೇಲಿ ಹಾದುವಂತ ಈ ಹೆದ್ದಾರಿ ಅತ್ಯಂತ ಹೈ ಸ್ಪೀಡ್ ಹೆದ್ದಾರಿ, ಆದರೆ ಎಲ್ಲೂ ಕೂಡ ಸರ್ವಿಸ್ ರೋಡ್ಗೆ ಕೂಡ ಜಾಗವನ್ನು ಮೀಸಲಿಡಲಿಲ್ಲ. ಇವತ್ತು ಶಿರಾಲಿ ಭಾಗದಲ್ಲೂ ಕೂಡ ಹೈವೇಯನ್ನು ನಿರ್ಮಾಣ ಮಾಡಿದ್ದಾರೆ, ಆದರೆ ಎಲ್ಲೂ ಕೂಡ ಸರ್ವಿಸ್ ರೋಡ್ ಇಲ್ಲದೇನೆ ನೇರವಾಗಿ ರಸ್ತೆ ಅಂಚಿನಲ್ಲಿರುವ ಅಂಗಡಿಯವರು
ಇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಕಾಲಿಡಬೇಕಾದಂತ ಪರಿಸ್ಥಿತಿ ಇವತ್ತಿದೆ. ನಿನ್ನೆ ಅಷ್ಟೇ ರಂಗೇಕಟ್ಟೆಯಲ್ಲಿ ಒಂದು ಗಲಾಟೆ ಆಯಿತು, ಸಣ್ಣ ಗಲಾಟೆ ಆಯಿತು. ಅಲ್ಲಿ ರಸ್ತೆ ಅಂಚಿನಲ್ಲಿ ಒಂದು ಬೈಕನ್ನು ನಿಲ್ಲಿಸಿದಾಗ ಇನ್ಯಾರೋ ಬಂದು ನಮ್ಮ ಅಂಗಡಿ ಎದುರುಗಡೆ ನಿಲ್ಲಿಸ್ತಾ ಇದ್ದೀರಿ ಅಂತ ಹೇಳಿ ಕೇಳಿದ್ರು. ಆವಾಗ ಅಲ್ಲಲ್ಲೇ ಸ್ವಲ್ಪ ಜಗಳ ಆಯಿತು. ಯಾಕೆ ಕೇಳಿದ್ರೆ ಅಲ್ಲಿ ನಿಲ್ಲಿಸ್ಲಿಕ್ಕೂವರೆಗೂ ಸಹಿತ ಜಾಗ ಇಲ್ಲ, ಹೆದ್ದಾರಿ ಅಷ್ಟು ಅತಿಕ್ರಮಣ ಮಾಡಿಕೊಂಡಿದೆ. ಸರ್ವಿಸ್ ರಸ್ತೆನೂ ಕೂಡ ಹಿಡದೇ ಇರುವುದರಿಂದ ಇವತ್ತು ಸಾರ್ವಜನಿಕರು ಸಾಕಷ್ಟು ಗೊಂದಲಕ್ಕೊಳಗಾಗ್ತಾ ಇದ್ದಾರೆ. ಹೀಗಾಗಿ ಈ ಅವೈಜ್ಞಾನಿಕ ಕಾಮಗಾರಿಯನ್ನ ನಾವು ಖಂಡಿಸ್ತೇವೆ. ಅತಿ ಶೀಘ್ರವಾಗಿ ಈ ಕುರಿತು ನಮ್ಮ ಜೊತೆಗೆ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮುಖಂಡರ ಜೊತೆಗೆ ಈ ಕುರಿತು ಸ್ಪಷ್ಟೀಕರಣವನ್ನು IRB ಕೊಡಬೇಕು. ಅಧಿಕಾರಿಗಳು ಇದರ ಬಗ್ಗೆ ನಮಗೆ ಸ್ಪಷ್ಟೀಕರಣವನ್ನು ಕೊಟ್ಟು ಎಲ್ಲೆಲ್ಲಿ ಕಾಮಗಾರಿಗಳು ಯಾವ ರೀತಿ ನಡೀತದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿಯ ಭಟ್ಕಳದ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಷ್ಟು ಕಾಲಮಿತಿಯೊಳಗೆ ನೀವು ಪೂರ್ಣಗೊಳಿಸ್ತೀರಿ ಅನ್ನುವಂಥದ್ದನ್ನು ಕೂಡ ನೀವು ಸ್ಪಷ್ಟಪಡಿಸಬೇಕು. ಇಲ್ಲದಿದ್ದಲ್ಲಿ ಒಂದು ಗುಡ್ಡವೂ ಕೂಡ ಎಲ್ಲ ಕಡೆಗೂ ಸಹಿತ ಅವರದು ಅವೈಜ್ಞಾನಿಕವಾದಂತಹ ಕಾಮಗಾರಿಯಿಂದಾಗಿ ಎಷ್ಟು ಹೊತ್ತಿಗೆ ಅದು ಉದುರು ಕೆಳಗೆ ಬೀಳ್ತದೆ ಅನ್ನುವಂತ ಸ್ಥಿತಿಯಲ್ಲಿದೆ, ತಿರುಗುವಂತ ಪರಿಸ್ಥಿತಿ ಇದೆ. ಹೀಗಿದ್ದಾಗೂ ಸಹಿತ IRB ಇಲಾಖೆ ಈ ಕಾಮಗಾರಿಗೂ ಮತ್ತು ಇಲ್ಲಿ ಜನರ ಪ್ರಾಣಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇರುವಂತದ್ದು ತೀವ್ರ ಖಂಡನೀಯವಾದಂತ ವಿಚಾರ. ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಅವರು ಈಗ ಹೇಳಿದಲ್ಲ, ಅವರು ಇಡೀ ಜಿಲ್ಲೆದು DC 2 ಬಸ್ ಕಾರವಾರದಿಂದ ಇಲ್ಲಿ ಬಂದಿದ್ದು ಭಟ್ಕಲ್ಗೆ ನೋಡಿದ್ವಿ. ಬಾಕಾಯ್ದ ನಾವೆಲ್ಲ ಫುಲ್ ಡೇ ಅವ್ರ ಜೊತೆನಲ್ಲಿದ್ದೀವಿ. ಮತ್ತೆ ಒಂದ್ಸಲ PDO ಕಾರವಾರ ಮತ್ತೆ DC ಅವ್ರು ಸಪ್ರೇಟ್ ಬಂತು. ಮತ್ತೆ ಬಂದು ನಾವೆಲ್ಲ ಫುಲ್ ಡೇ ಅವ್ರ ಹತ್ರ ಕೊಟ್ಟು ಎಲ್ಲ ನೋಟ್ ಮಾಡಿ ವಾರ ನಮ್ನೆ ಏನೇನು ಆಗ್ತದೆ ಅಂತ ನಾವೆಲ್ಲ ಟೆನ್ಷನ್ನಲ್ಲಿ ಬಂದು ಕಂಪ್ಲೀಟ್ ಪುಸ್ತಕ ಫೈಲ್ ಪೀನ್ ಎಲ್ಲ ತಗೊಂಡು ಪಟಾಪಟ್ ನಾವು ನಾಡಿಂದ ಕೆಲಸ ಸ್ಟಾರ್ಟ್ ಆ ಮೂಮೆಂಟಲ್ಲಿ ಖುಷಿನಲ್ಲಿದ್ದೆ. ಆದರೆ ನೋಡಿದ್ರೆ ಬುಸ್ ಐತೆ ಇಲ್ಲ. ಈಗ ನಾವು ಮಳೆ ಇತ್ತು, ಇನ್ನೂ ನಾವು ಸ್ವಲ್ಪ ರೆಸ್ಟ್ ತಗೊಂಡು ಈಗ ಅಂತ ನಾವು ಕೂತ್ಕೊಡೋದಿಲ್ಲ. ಇವತ್ತೇ ನಾವು ಮೀಟಿಂಗ್ನಲ್ಲಿ 2-3 ಠಾರ ತಗೊಂಡಿದ್ದೆ. ನಾನು ಇವತ್ತೇ ನಾವು ಭಟ್ಕಲ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ನಾವು ಹೆದ್ದಾರಿ ನ್ಯಾಷನಲ್ ಹೈವೇ ರಸ್ತಾ ರೋಕೋ ಮಾಡ್ತೀವಿ. ಒಂದು ಎರಡನೇಂತೆ ಇಡೀ ಜಿಲ್ಲೆ ನಮ್ಮದು ಕಮಿಟಿ ಎಲ್ಲ ನಮಗೆ ಲಿಂಕ್ ಉಂಟು. ನಾವು DC ಆಫೀಸರ್ ಅವರಿಗೆ ಅದರಲ್ಲಿ ಒಂದು ಧರಣಿ ಮಾಡೋದು. 2 ಮೂರನೇ ಏನು ಮಾಡಿದೆ ಅಂತ ನಾವು ಇದೆಲ್ಲ ಮಾಡೋದು ಮುಂಚೆ ನಮ್ಮ MP ಹತ್ರ ನಾವು ಒಂದು ನಿಯೋಗ ಭಟ್ಕಲ್ದು ಒಂದು ನಿಯೋಗ ನಾವು MP ಆಗಿ ಹೋಗಿ ಶಿರ್ಸಿ ಹೋಗಿ ಅವ್ರ ಹತ್ರ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಇದ್ರ ಬಗ್ಗೆ ನಾವು ಅವ್ರಿಗೆ ಮೆಸೇಜ್ ಕೊಟ್ಟು ಅವ್ರ ಹತ್ರ ಒಂದು ಚರ್ಚೆ ಮಾಡ್ತೇವೆ. ನಾವು ಅವ್ರ ಭಾರಿ ಇಂಟ್ರೆಸ್ಟ್ ಉಂಟು ಕೆಲಸಕ್ಕೆ ನಾವು ಹೋಗಿ. ಯಾಕೆಂದ್ರೆ ಈ ನ್ಯಾಷನಲ್ ಗೌರ್ಮೆಂಟ್ ಮೊನ್ನೆಗೆ MLA ಇವರು ಮಿನಿಸ್ಟರ್ ಮೀಟಿಂಗ್ KDP ಮೀಟಿಂಗ್ನಲ್ಲಿನೂ ನಮ್ಮ ಪುರಸಭೆ ಅಧ್ಯಕ್ಷರು ಸವಾಲು ಮಾಡಿದ್ರು. ಅಲ್ತಾಫ್ ಕರೂರಿ ಅಲ್ಲಿ ಇನ್ಚಾರ್ಜ್ ಅಧ್ಯಕ್ಷ ಅವರು ಇತ್ತಲ್ಲಿ, ನಾನು TV-ನಲ್ಲಿ ನೋಡಿದೆ. ಅವ್ರ ಅಧ್ಯಕ್ಷ ಹೇಳಿ ನೆಕ್ಸ್ಟ್ ಅದು ನಾವು ಮಸ್ತ್ ಸಲ ಹೇಳಿದ್ವಿ, ನಾನು ಬೇಜಾರಾಗಿದೆ ಹಂಗೆಲ್ಲ ಹೇಳಿದ್ರು. ಮತ್ತೆ ಏನೇನು ಮಾಡಬೇಕು ನಾನು ನೋಡ್ತೇನೆ ಅಂತ ಹೇಳ್ಬಿಟ್ಟು ಅವರು. ಬಟ್ ಏನಿರಲಿ ಅವ್ರ ಜೊತೆನಲ್ಲಿ ನಾನು ಕೂಡ ಇದ್ದೆ. ನಾವೆಲ್ಲ ಅವ್ರ ಜೊತೆ ನಮ್ಮ ಮಂತ್ರಿಯವರು ನಮ್ಮ MLA ಅವರು ಎಲ್ಲ ಇಂಟ್ರೆಸ್ಟ್ನಲ್ಲಿ ಇದ್ದಾರೆ. ಅವರಿಗೆ ತಗೊಂಡು ಒಂದು ನಿಯೋಗ ಅವ್ರ ಹತ್ರನೂ ಹೋಗ್ತೀವಿ, ನಾವು MP ಹತ್ರನೂ ಹೋಗ್ತೀವಿ, ಕಾರವಾರ DC ಚಂಬರ್ನಲ್ಲಿ ಹೋಗ್ತೀವಿ, ಕಾರವಾರ SP ಹತ್ರನೂ ಹೋಗ್ತೀವಿ. ಎಲ್ಲ ತಿಳಿಸ್ಬೇಕಾದ್ರೆ ನಾವು ವಿತ್ ಪರ್ಮಿಷನ್ ತಗೊಂಡು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡೋದು ಕೆಲಸ ಮಾಡ್ತೀವಿ. ಅದಕ್ಕೆ ಬಗ್ಗೆ ಹಿಂದೆ ನಮ್ದು ಸಿಸ್ಟಮ್ ಎಲ್ಲ ಸಮಾಜ ಸೇರಿ ಎಲ್ಲ ಸಮಸ್ಯೆ ಉಂಟು ಭಟ್ಕಲ್ನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಮತ್ತೆ ಜಿಲ್ಲೆದು ಒಂದು ಸಪ್ರೇಟ್ ಮಾಡ್ತೀವಿ ನಾವು. ಇದು ಇಷ್ಟೇ ನೀವು ಹೇಳಿದ್ರು. ಯಾಕೆಂದ್ರೆ ನಾವು ಪದೇ ಮಾತಾಡಿ ನಮ್ಗೆ ಸಾಕಾಗಿದೆ. ಈಗ ನಾವು ಮತ್ತೆ ಕೂತ್ಕೊಳ್ಳಿ, ನಮ್ಮ ಹತ್ರ ಸಮಯ ಇಲ್ಲ. ಮತ್ತೆ ಭಟ್ಕಲ್ದ ಬಗ್ಗೆ ನಮ್ಗೆ ಜಾಸ್ತಿ ಇಶ್ಯೂ ಉಂಟು. ಈಗ ಕೆಲಸ ನಡೆಯುತ್ತೆ, ಏನಿಲ್ಲ ಕೆಲಸ ಇಲ್ಲ ಏನಿಲ್ಲ. ಈಗ 45 ಉಂಟು ಅಥವಾ 30 ಮೀಟರ್ ಉಂಟು ಅಥವಾ ಫ್ಲೈ ಬ್ರಿಡ್ಜ್ ಉಂಟು, ರ್ಯಾಮ್ ಉಂಟು, ಏನಿಲ್ಲದ ಅವರು ತೋರಿಸೋದಿಲ್ಲದೆ ನಾವು ಹೆಂಗೆ ಬದುಕಬೇಕು? ಈಗ ಯಾರಿಗೆ ಮಾತಾಡೋದು? ನಾವು ಹೋಗಿ ಮಾತಾಡಿ